ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಅನೇಕ ಗಿಡಗಳು, ಔಷಧಿಗಳು ನೋಡ್ತಾ ಬರ್ತೀವಿ. ಆದರೆ ಇದೊಂದು ಒಳ್ಳೆಯದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಆಗುತ್ತೆ ಸ್ನೇಹಿತರೆ. ಈ ಗಿಡ ನೀವು ನೋಡಿರ್ತೀರ, ಇದನ್ನು ಓಸಿ ಗಿಡ ಅಂತಾರೆ. ಇದು ದೊಡ್ಡದಾದರೆ ಓಸಿ ಮರ ಅಂತಲೂ ಕರೀತಾರೆ. ಇದರಲ್ಲಿ ಆ ಎಲೆ ನೋಡ್ತಿದ್ರಲ್ಲ, ಅದೇ ಥರ ತಟ್ಟೆ ಆಕಾರದಲ್ಲಿರುತ್ತೆ. ಈ ಎಲೆ ಏನಪ್ಪ ಉಪಯೋಗ ಅಂದರೆ, ಇದು ನಮಗೇನಾದರೂ ಕೈಯಲ್ಲಿ ಅಥವಾ ಕಾಲಿಯಲ್ಲಿ ಗಜ್ಜಿ ಥರ ಆಗಿದ್ದರೆ, ಉಳಿನ ಕಟ್ಟಾಗಿದ್ದರೆ ಅದರ ಎಲೆ ಕಿತ್ತಾಗ ಹಾಲು ಬರುತ್ತೆ. ಆ ಹಾಲನ್ನು ನಾವು ಎಲ್ಲಿ ಗಜ್ಜಿ ಆಗಿರ್ತದೆ, ತುರ್ಕಿ ಆಗಿರ್ತದೆ, ಆ ಹಾಲಿಗೆ ಹಚ್ಕೊಂಡ್ರೆ ಅದು ಒಣಗ್ತಾ ಬರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆಯಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂದವರಿಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಶೇಷವಾಗಿ ಏನಂದರೆ, ಈ ಸೊಪ್ಪನ್ನು ಅಥವಾ ಎಲೆಯನ್ನು ಚಿಕ್ಕ ಮಕ್ಕಳು ಯಾರಾದರೂ ಅಗಿದುಬಿಟ್ರೆ ಅಥವಾ ತಿಂದುಬಿಟ್ರೆ ಆ ಹಾಲಿರುತ್ತಲ್ಲ, ಗಂಟಲಲ್ಲಿ ಸೇರಿಕೊಂಡು ವಾಯ್ಸ್ ಕೂಡ ಸ್ಟ್ರಕ್ ಆಗುತ್ತೆ. ಇದು ಭಾಳ ಕೇರ್ಫುಲ್. ಮಕ್ಕಳಿಂದ ದೂರ ಇಡಿ. ಈ ಸೊಪ್ಪನ್ನು ಮಕ್ಕಳ ಹತ್ರ ಸೋಗ್ಸೋಕ್ಕೆ ಹೋಗಬೇಡಿ. ಈ ಗಿಡ ಕಾಣಿಸಿದ್ರೆ ಮಕ್ಕಳನ್ನು ಬಿಡೋಕ್ಕೆ ಹೋಗಬೇಡಿ. ಭಾಳ ಡೇಂಜರ್ ಇದು. ಭಾಳ ಹುಷಾರಾಗಿರಿ. ಈ ಸೊಪ್ಪಿನ ಬಗ್ಗೆ ಇನ್ನೂ ಅನೇಕ ವಿಷಯ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.